ನಮಸ್ಕಾರ ಸ್ನೇಹಿತರೆ. ಹಿರಿಯರ ಅನುಭವದ ಮನೆಮದ್ದುಗಳು. ಬೆಳಗ್ಗೆ ಎದ್ದ ತಕ್ಷಣ ಲಿಂಬೆ ರಸದ ನೀರನ್ನು ಕುಡಿಯುವುದರಿಂದ ಆರೋಗ್ಯಕ್ಕೆ ಒಳ್ಳೆಯದು. ಅಥವಾ ತುಂಬ ಬಿಸಿ ಇರುವ ಭಾಗ ಎಳ್ನೀರನ್ನು ಸೇವಿಸಿ. ನಿಮ್ಮ ಮೈ ಏನಾದರೂ ಹೆಚ್ಚು ಬಿಸಿ ಇದ್ದರೆ ಎಳ್ನೀರನ್ನು ಸೇವಿಸಿ, ಉಷ್ಣಾಂಶತೆ ಕಮ್ಮಿಯಾಗುತ್ತದೆ. ಹೆಣ್ಣು ಮಕ್ಕಳಿಗೆ ತುಂಬ ಉಷ್ಣಾಂಶತೆ ಮತ್ತು ಮೂತ್ರ ವಿಸರ್ಜನೆ ಮಾಡುವಾಗ ಉರಿ ಅನಿಸಿದರೆ ದಿನನಿತ್ಯದಲ್ಲಿ ತುಳಸಿಯನ್ನು ಸೇವಿಸಿ. ಇದರಿಂದ ಮೈಯಲ್ಲಿರುವಂಥ ಉಷ್ಣಾಂಶ ಕಮ್ಮಿಯಾಗುತ್ತದೆ. ಯಾವುದೇ ಹುಳಿ ಪದಾರ್ಥವನ್ನು ತಿನ್ನುವುದರಿಂದ ಹೊಟ್ಟೆ ಉಬ್ಬಿಕೊಳ್ಳುತ್ತದೆ. ಇದರಿಂದ ಊಟವಾದ ನಂತರ 15ರಿಂದ 20 ನಿಮಿಷಗಳ ಕಾಲ ಬಿಟ್ಟು ನೀರನ್ನು ಸೇವಿಸಬೇಕು. ಹಾಗೆ ದಿನನಿತ್ಯದಲ್ಲಿ ಸ್ವಲ್ಪ ವಾಕಿಂಗ್ ಮಾಡಬೇಕು. ಹಲಸಿನ ಹಣ್ಣನ್ನು ತಿನ್ನುವುದರಿಂದ ಆರೋಗ್ಯಕ್ಕೆ ಒಳ್ಳೆಯದು. ನಾವು ಹಾಲಿಗೆ ಮೊಸರು ಹೆಪ್ಪು ಹಾಕಿದಾಗ ಮೊಸರಿನ ಮೇಲೆ ಬರುವಂಥ ನೀರು ಕುಡಿಯುವುದರಿಂದ ಲಿವರಿಗೆ ಒಳ್ಳೆಯದು. ಸಣ್ಣ ಮಕ್ಕಳಿಗೆ ವಾಂತಿ ಅಥವಾ ಭೇದಿಯಾದರೆ ದಿನನಿತ್ಯಕ್ಕೆ ಯಾಲಕ್ಕಿಯನ್ನು ಕೊಡಿ. ಇದರಿಂದ ಅವರಿಗೆ ವಾಂತಿ ಕಮ್ಮಿಯಾಗುತ್ತದೆ. ವಾರದಲ್ಲಿ 2ರಿಂದ 3 ದಿನ ಬೀಟ್ರೂಟ್ ಮತ್ತು ಕ್ಯಾರೆಟ್ ಜ್ಯೂಸನ್ನು ಕುಡಿಯುವುದರಿಂದ ರಕ್ತದೊತ್ತಡ ಕಮ್ಮಿಯಾಗುತ್ತದೆ ಹಾಗೂ ರಕ್ತ ಹೆಚ್ಚಾಗುತ್ತದೆ. ಮಕ್ಕಳಿಗೆ ಹೆಚ್ಚು ಸೇವಿಸಲು ಕೊಡಿ. ಇದರಿಂದ ಮಕ್ಕಳು ಆರೋಗ್ಯವಾಗಿರುತ್ತಾರೆ. ಸ್ತ್ರೀಯರಿಗೆ ಋತುಚಕ್ರದ ಸಮಸ್ಯೆ ಇದ್ದರೆ ಪುದೀನ ರಸವನ್ನು ಕುಡಿಯುವುದರಿಂದ ಋತುಚಕ್ರದಲ್ಲಿ ಏರುಪೇರು ಆಗುವುದು ಕಡಿಮೆಯಾಗುತ್ತದೆ. ಜೀರ್ಣಶಕ್ತಿ ಕಮ್ಮಿ ಇದ್ದರೆ ಅಥವಾ ತುಂಬ ಹೊಟ್ಟೆ ಉಬ್ಬು ಬಂದರೆ ಬೆಳಗಿನ ಜಾವ ಎದ್ದ ತಕ್ಷಣ ಜೀರ್ಣಶಕ್ತಿ ಹೆಚ್ಚಿಸಲು ಜೀರಿಗೆ ನೀರನ್ನು ಕುಡಿಯಿರಿ. ಇದರಿಂದ ಹೆಚ್ಚು ಜೀರ್ಣಶಕ್ತಿ ಹೆಚ್ಚುತ್ತದೆ. ಸ್ನೇಹಿತರೆ, ನೋಡಿದಿರಲ್ಲ. ಇನ್ನು ಹೆಚ್ಚೆಚ್ಚು ಮಾಹಿತಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಆಗೋದನ್ನು ಮಾತ್ರ ಮರೆಯಬೇಡಿ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ನಿಮಗೂ ಹಾಗೂ ನಿಮ್ಮ ಸ್ನೇಹಿತರಿಗೂ ಕೂಡ ವಿಡಿಯೋನ ಶೇರ್ ಮಾಡಿ. ಹಾಗೆ ಯಾರೆಲ್ಲ ನನ್ನ ಚಾನಲ್ನ ಮೊದಲ ಬಾರಿಗೆ ನೋಡ್ತಿದ್ದೀರೋ ಸಬ್ಸ್ಕ್ರೈಬ್ ಆಗಿ. ಧನ್ಯವಾದಗಳು.